ಕಲ್ಯಾಣ, ಬಸವಣ್ಣನ ಕಲ್ಯಾಣ. ಈ ಭೂಲೋಕದಲ್ಲಿ ಅತ್ಯಂತವಾಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ಅದು ಯಾವುದಾದರೂ ಕೂಡ ಇದ್ದಿದ್ದೇ ಆದರೆ ಅದು ಬಸವಣ್ಣನ ಕಲ್ಯಾಣ. ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಪ್ರತಿಯೊಬ್ಬರೂ ಕೂಡ ಕಾಯಕ ಮಾಡೇ ಬದುಕಬೇಕು. ಕಾಯಕದೊಳಗೆ ಯಾವುದು ದೊಡ್ಡದು ಯಾವುದು ಸಣ್ಣದು ಎಂಬತಕ್ಕಂಥದ್ದು ಯಾವುದು ಕೂಡ ಇಲ್ಲ. ನಾವು ಮಾಡ್ತಕ್ಕಂಥ ಉದ್ಯೋಗ ಅದು ಸತ್ಯವಾಗಿ ಶುದ್ಧವಾಗಿ ಇದ್ದಿದ್ದೇ ಆದ್ರೆ ಅದಕ್ಕೆ ಕಾಯಕ ಅಂತ ಕರೀತಾರೆ. ಕಷ್ಟಪಟ್ಟು ದುಡಿಬೇಕು. ದುಡಿದು ಬಂದಿರತಕ್ಕಂಥ ಹಣದೊಳಗ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಷ್ಟೇ ಸುಖದಿಂದ ಇರಬಾರ್ದು, ನನ್ನ ಜೊತೆಗೆ ಈ ಸಮಾಜವೂ ಕೂಡ ಸುಖದಿಂದ ಇರಬೇಕು ಅನ್ನೋ ಕಾರಣಕ್ಕಾಗಿ ತಾನು ದುಡಿದಿರ್ತಕ್ಕಂಥ ಹಣವನ್ನ ಸಮಾಜ ರೂಪಿ ಜಂಗಮಕ್ಕೆ ದಾಸೋಹ ಮಾಡ್ತಕ್ಕಂಥದ್ದು ಏನದ ಅಲ್ಲ, ಸಮರ್ಪಣೆ ಮಾಡ್ತಕ್ಕಂಥದ್ದು ಏನದಲ್ಲ, ಅದಕ್ಕೆ ದಾಸೋಹ ಅಂತ ಕರೆದ್ರು ನಮ್ಮ ಶಿವಶರಣರು. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಎಂಬತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಭಾವದಿಂದ ಬದುಕಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಸಮಾನತೆಯ ತತ್ವವನ್ನು ಜಾರಿಯಲ್ಲಿ ತಂದರು ಬಸವಾದಿ ಶಿವಶರಣರು. ಹೀಗೆ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನ ಮಾಡ್ತಾ, ದಾಸೋಹವನ್ನ ಮಾಡ್ತಾ, ಯಾವುದೇ ರೀತಿಯ ಭೇದ ಭಾವವನ್ನ ಮಾಡದೆ ಅತ್ಯಂತ ಪ್ರೀತಿಯಿಂದ ಬದುಕ್ತಾ ಇರತಕ್ಕಂಥ ಪವಿತ್ರ ಕ್ಷೇತ್ರ ಅದು ಬಸವಣ್ಣನ ಕಲ್ಯಾಣ. ಒಂದು ದಿವಸ ಏನಾಗ್ಯದ ಅಂತಂದ್ರ, ಕಲ್ಯಾಣದೊಳಗ ಒಬ್ಬ ಕಳ್ಳ. ಇವತ್ತು ಹೆಚ್ಚಿಗೆ ಎಲ್ಲಿ ಶ್ರೀಮಂತಿಕೆ ಅದ ಅಂತಂದ್ರೆ ಅಲ್ಲಿ ಒಂದಿಷ್ಟು ಕಳ್ಳರು ಸುಳ್ಳರು ಇದ್ದೇ ಇರೋರು, ಇಲ್ಲ ಅಂತಲ್ಲ. ಪ್ರತಿಯೊಬ್ಬರು ಕೂಡ ದುಡಿತಿದ್ರು, ಪ್ರತಿಯೊಬ್ಬರು ಕೂಡ ದಾಸೋಹ ಮಾಡ್ತಿದ್ರು. ಮತ್ತು ಯಾವ ವ್ಯಕ್ತಿ ದುಡಿತಾನ ಆ ವ್ಯಕ್ತಿಯ ಮನೆಯೊಳಗೆ ಲಕ್ಷ್ಮಿ ಕಾಲು ಮುರ್ಕೊಂಡು ಬೀಳ್ತಾಳ, ಸಂಪತ್ತು ಅನ್ನೋದು ಕಾಲು ಮಿರ್ಕೊಂಡು ಬೀಳ್ತಾಳ. ಹೀಗಾಗಿ ಸಿರಿ ಸಂಪತ್ತಿನಿಂದ ತುಳುಕ್ತಿತ್ತು ಬಸವಣ್ಣನ ಕಲ್ಯಾಣ. ಆ ಕಲ್ಯಾಣದೊಳಗೆ ಒಬ್ಬ ಪ್ರಸಿದ್ಧ ಕಳ್ಳ ಇದ್ದ, ಭದ್ರ ಅಂತ ಆತನ ಹೆಸರು. ಆ ಭದ್ರನ ಹೆಂಡತಿ ನೀರು ತರಬೇಕು ಅಂತ ತಿಳ್ಕೊಂಡು ಬಾವಿಗೆ ಬಂದಿರತಕ್ಕಂಥ ಸಂದರ್ಭ. ಬಾವಿ ಪಕ್ಕದೊಳಗ ಮುಖ್ಯವಾಗಿರ್ತಕ್ಕಂಥ ರಸ್ತೆ ಇತ್ತು. ಇವರು ನೀರು ಸೇರ್ತಕ್ಕಂಥ ಸಮಯದೊಳಗೆ ಅಲ್ಲಿ ಇರ್ತಕ್ಕಂಥ ಇನ್ನೂ ಹೆಣ್ಮಕ್ಳಂತಾರ, ಅವರು ಬಂದ್ರು, ಅವನವ್ರು ಬಂದ್ರು, ನೀಲಾಂಬಿಕಾ ತಾಯಿಯವರು ಬಂದ್ರು. ಎಲ್ಲರೂ ಶರಣು 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 ಅಂತ ತಿಳ್ಕೊಂಡು ನೀಲಾಂಬಿಕಾ ತಾಯಿಯವರಿಗೆ ಶರಣ ಹೇಳಾಕತ್ತಿದ್ರು, ನಮಸ್ಕಾರ ಹೇಳಾಕತ್ತಿದ್ರು. ಹೊಸದಾಗಿ ಬಂದಿರತಕ್ಕಂಥ ಈ ಕಳ್ಳನ ಹೆಂಡತಿ ಎಲ್ಲರೂ ನಮಸ್ಕಾರ ಮಾಡೋದನ್ನು ನೋಡಿ ತಾನು ಕೂಡ ನೀಲಾಂಬಿಕಾ ತಾಯಿಯವರಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡುವಾಗ ಏನಾಯ್ತು ಅಂತಂದ್ರ, ಆ ಕಳ್ಳನ ಹೆಂಡತಿಯ ಕಣ್ಣ ಎಲ್ಲಿ ಬಿತ್ತು ಅಂತಂದ್ರ ಆ ನೀಲಾಂಬಿಕೆ ಕಿವಿಯಲ್ಲಿ ಹಾಕಿಕೊಂಡಿರ್ತಕ್ಕಂಥ ಆ ಕಿವಿ ಓಲೆಗಳ ಮ್ಯಾಲ. ಕಿವ್ಯಾಗ ಹಾಕೊಳ್ತಾರಲ್ಲವ, ಇದಕ್ಕೇನಂತೀರಿ ನೀವು? ಕಿವಿ ಓಲೆ ಅಂತ ಕರೀತಾರೆ ನಮ್ಮ ಭಾಗದೊಳಗೆ. ಈ ಕಡೆ ಏನಂತೀರಿ? ಬೆಂಡೋಲಿ. ಬೆಂಡೋಲಿ, ಮುತ್ತಿನ ಬೆಂಡೋಲಿ ಇರ್ತಾವ, ಸಣ್ಣ 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 ಮುತ್ತಿಂದು ಬೆಂಡೋಲೆ ಇರ್ತಾವ. ಯಾರ ಕಿವಿಯೊಳಗ? ಬಸವಣ್ಣನ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆಯ ಕಿವಿಯೊಳಗ ಮುತ್ತಿನ ಬೆಂಡೋಲೆಗಳಿರ್ತಾವ. ಈ ಕಳ್ಳನ ಹೆಂಡತಿ ಆ ಬೆಂಡೋಲೆಗಳನ್ನು ನೋಡಿ ಮನಸ್ನಾಗ ಅಂತಾಳ, ಎಟ್ಟು ಚಂದದವ ಇವು, ಎಟ್ಟು ಚಂದದವ. ಇಂಥ ಚಂದ ಇರ್ತಕ್ಕಂಥ ಆ ಬೆಂಡೋಲೆಗಳು ನನ್ನ ಕಿವ್ಯಾಗ ನಾ ಹಾಕೊಂಡೆ ಅಂತಂದ್ರೆ ನಾ ಎಟ್ಟು ಚಂದ ಕಾಣಕ್ಕಿಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಆಭರಣದ ಹುಚ್ಚಿರ್ತದೇನಿಲ್ರಿ ಬಾ, ಇರ್ತದೇನಿಲ್ರಿ? ನನ್ನ ತಾಯಂದ್ರು ಮೂನಾಗ ನತ್ತಿರ್ಬೇಕು, ಕಿವ್ಯಾಗ ಓಲೆಗಳಿರ್ಬೇಕು, ಕೊರಳಾಗ ಸರ ಇರ್ಬೇಕು, ಕೈಯೊಳಗ ಏನು ಅಂತಿರಲ್ರಿ ಅದಕ್ಕೆ? ಪಾಟ್ಲಿ, ಬಿಲ್ವಾರ, ಪಾಟ್ಲಿ. ನಮ್ಗೇನು ಗೊತ್ತಾಗಲ್ರಿ ಅವ ಸನ್ಯಾಸಿಗಳು, ನಮಗೇನು. ಯಾವಾಗ ಕಿವ್ಯಾಗಿರ್ತಕ್ಕಂಥ ಆ ಬೆಂಡೋಲೆ ನೋಡಿದಳು, ಮನೆಗೆ ಬಂದಳು ಸೀದಾ. ಸಾಯಂಕಾಲ 5 ಆತು, 6 ಆತು, 7 ಆತು, 8 ಗಂಟೆ ಆತು. ಗಂಡ ಮನೆಗೆ ಬಂದ, ಪಟ್ಟಿ ಹಸ್ದದ, ಕಳತನ ಮಾಡಕ್ ಹೋಗ್ಬೇಕು, ಮೊದಲು ಏನು ಇದ್ದಿದ್ದು ಕೊಡು ಅಂದ. ಕೊಡುದಿಲ್ಲ ಅಂದಳಕ್ಕೆ. ಯಾಕಂತ ಕೇಳ್ದ. ಇಲ್ಲ,
ಇವತ್ತು ನಾನು ನೀರಿಗೆ ಅಂತ ಹೋಗಿದ್ದೆ, ಬಸವಣ್ಣನ ಧರ್ಮಪತ್ನಿ ನೀಲಾಂಬಿಕೆ ಬಂದಳು. ಅವಳು ಕಿವ್ಯಾಗ ಇರತಕ್ಕಂಥ ಆ ಮುತ್ತಿನ ಬೆಂಡೋಲೆಗಳು ಅಬ್ಬಬ್ಬ ಅಬ್ಬಬ್ಬ ಹಂಗ ಆಕಾಶದೊಳಗ ನಕ್ಷತ್ರ ಹೊಳಗದಂಗ ಹೊಳಿತಿದ್ದು. ಎಲ್ಲಿ ತನಕ ಆ ಬೆಂಡೋಲೆಗಳನ್ನು ನೀ ಕದ್ದು ತಂದು ನನಗೆ ಕೊಡುವುದಿಲ್ಲ, ಅಲ್ಲಿ ತನಕ ನಿನಗೆ ಮನ್ಯಾಗ ಊಟನ ಕೊಡುವುದಿಲ್ಲ ಅಂದಳಕ್ಕೆ. ಹೆಂಗಿದ್ದಳು ನೋಡ್ರಿ, ಕದ್ದು ತರು ತನಕ ಊಟನ ಕೊಡುವುದಿಲ್ಲ. ಇಲ್ಲ, ಹೆಂಗಾರೆ ಮಾಡು ಕೊಡು, ಹೊಟ್ಟೆ ಭಾಳ ಹಸ್ತದ. ಇಲ್ಲ, ನೀವು ತರು ತನಕ ಊಟನ ಕೊಡೋದಿಲ್ಲ. ಮತ್ತಿನ್ನ ಮುಗಿದು ಹೋತಲ್ರಿ ಹೆಂಡತಿ ಆದ ಬಳಕ. ಹೆಂಡತಿ ನುಡ್ದಳಂದ್ರೆ ಮುಗಿದು ಹೋತ್. ಆಯ್ತು ಅಂತ ತಿಳ್ಕೊಂಡು ವಿಚಾರ ಮಾಡ್ದ ರಾತ್ರಿ ಎಲ್ಲ ವಿಚಾರ ಮಾಡ್ದ. ಯಾಕ ಅಂತಿಂತವ್ರ ಮನೆಗೆಲ್ಲ ಕಳ್ಳತನಕ್ಕೆ ಹೋಗುವಂಗಿಲ್ಲ. ಯಾರ ಮನೆ ಕಳ್ಳತನಕ್ಕೆ ಹೋಗುದು? ಕಲ್ಯಾಣದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣನ ಮನೆಯೊಳಗ ಕಳ್ಳತನಕ್ಕೆ ಹೋಗುದು ಅಂತಂದ್ರೆ ಸಣ್ಣ ಮಾತೇನು? ಹೆಂಗೆ ಹೋಗ್ಬೇಕು ಅಂತ ಎಲ್ಲ ರಾತ್ರಿ ವಿಚಾರ ಮಾಡ್ದ. ಹೊಟ್ಟೆ ಬೇರೆ ಉಪವಾಸ ಒದ್ದಾಡಕತ್ತಿತ್ತು. ಅಂತೂ ಇಂತೂ ಬೆಳಗ್ಗೆ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬಸವಣ್ಣನವರ ಮಹಾಮನೆ ಕಡೆಗೆ ಬಂದ. ಯಾರು? ಕಳ್ಳ ಭದ್ರ. ಬಸವಣ್ಣನ ಮಹಾಮನೆ ಅಂದ್ರೆ ಸಾಮಾನ್ಯ ಅಲ್ಲ. 1,96,000 ಜಂಗಮರು ನಿತ್ಯವೂ ಕೂಡ ಪ್ರಸಾದ ಮಾಡ್ತಕ್ಕಂಥ ಮಹಾಮನೆ ಅದು. ಮಹಾಮನೆ ಬಾಗಿಲದೊಳಗ ಯಾರು ನಿಂತಿರ್ತಿದ್ರು? ಹಡಪದ ಅಪ್ಪಣ್ಣನವರು. ಬಾಗಿಲದೊಳಗ ಯಾಕೆ ನಿಂದಿರ್ತಿದ್ರು ಹಡಪದ ಅಪ್ಪಣ್ಣವರು ಅಂತಂದ್ರ, ಬಸವಣ್ಣ ಮ್ಯಾಲ ಒಂದು ಬೋರ್ಡ್ ಹಾಕಿದ್ದ. ಆ ಮಹಾಮನೆ ಮೇಲೆ ಒಂದು ಬೋರ್ಡು, ಭವಿಗಳಿಗೆ ಪ್ರವೇಶವಿಲ್ಲ. ಅಂದ್ರ ಯಾರ ಕೊರಳಾಗ ಲಿಂಗು ಅದ, ಲಿಂಗು ಇದ್ದವರು ಮಾತ್ರ ಬಸವಣ್ಣನ ಮನೆಯೊಳಗೆ ಪ್ರವೇಶ ಇತ್ತು. ಯಾರ ಕೊರಳಾಗ ಲಿಂಗ ಇರ್ತಿದ್ದಿಲ್ಲ ಅವ್ರ ಮನ್ಯಾಗ ಪ್ರವೇಶ, ಬಸವಣ್ಣನ ಮನ್ಯಾಗ ಪ್ರವೇಶ ಇರ್ತಿದ್ದಿಲ್ಲ. ಈಗೂ ಕೂಡ ನಮ್ಮ ಮಠಮಾನ್ಯದೊಳಗಂಥ ಬೋರ್ಡ್ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದದ ಅಂತ ನಮಗನಿಸ್ತದ. ಯಾಕ? ಮೊದಲು ಎಲ್ಲರೂ ಕೊಳ್ಳಾಗ ಲಿಂಗ ಹಾಕೋತಿದ್ರೇನಿಲ್ರಿ ಬಾ. ಈಗ ಯಾರ್ಯಾರು ಕೊಳ್ಳಾಗ ಲಿಂಗ ಅದಾವ ಕೈ ಎತ್ರಿ. ಇವ ಶರಣರು ಎಲ್ಲ ಕೂಡ ಎಣಸರು ಒಂದು 15-20 ಮಂದಿ. ಹೌದಲ್ರಿ ಅವ? ಅದಕ್ಕೆ ಇಲ್ಲಿ ಅಪ್ಪವ್ರು ಬೋರ್ಡ್ ಹಾಕ್ಬೇಕು, ಲಿಂಗ ಇದ್ದವ್ರು ಮಾತ್ರ ಒಳಗೆ ಬರ್ರಿ ಅಂತ ಬೋರ್ಡ್ ಹಾಕ್ಬೇಕು. ಅಂದ್ರೆ ಕರೆಕ್ಟ್ ಆಕೈತಿ. ಯಾರು ಬರುದ ಇಲ್ಲ. ನೀವು ಬೇಡ, ನಿಮ್ಮ ಲಿಂಗ ಬೇಡ, ನಿಮ್ಮ ಸಹವಾಸನ ಬೇಡ. ಈ ಕಾಲ ಬಂದು ಬಿಟ್ಟ ಅದ. ಹೆಸರು ಕೇಳ್ರಿ, ತಮ್ಮ ನೀ ಯಾರೋ? ಅಪ್ಪವ್ರನ್ನ ಲಿಂಗಾಯತ್ರಿ ಅಂತ ನಾವು ಎಟ್ಟು ಬಾಯಿ ತೆಗಿತಾನ, ಇಟ್ಟು ಬಾಯಿ ತೆಗಿತಾನ. ಅಪ್ಪವ್ರನ್ನ ಲಿಂಗಾಯತ್ರಿ. ಮತ್ತೆ ಲಿಂಗ ಎಲ್ಲೈತಿ ತಮ್ಮ? ಕೇಳಬೇಡ್ರಿ ಅಪ್ಪವ್ರು. ಎಲ್ಲೈತಿ? ಮನ್ಯಾಗ ಐತಿ. ಮನ್ಯಾಗ ಎಲ್ಲೈತಿ? ಗೂಟಕ್ಕೈತಿ. ಅಲ್ಲಿಲ್ಲಲ್ಲೋ ಗಡಿಗ್ಯಾಗೈತಿ. ಅಲ್ಲೂ ಇಲ್ಲಲ್ಲೋ ಎಲ್ಲೈತಿ ಗೊತ್ತಿಲ್ರಿ ಅಪ್ಪವ್ರು. ಇವತ್ತಿನ ಲಿಂಗಾಯತರ ಪರಿಸ್ಥಿತಿ. ಅಲ್ಲಿ ಬಂದ ಭದ್ರ. ಹಡಪದಪ್ಪಣ್ಣವ್ರು ಯಾರ ಕೊಳಗ ಲಿಂಗ ಐತಿ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ತಿದ್ರು, ಒಳಗೆ ಬಿಡ್ತಿದ್ರು. ಲಿಂಗ ಇದ್ದಿದ್ದಿಲ್ಲ ಅಂದ್ರೆ ಒಳಗೆ ಬಿಡ್ತಿದ್ದಿಲ್ಲ. ಇವ ಕಳ್ಳ ಭದ್ರ ವಿಚಾರ ಮಾಡ್ದ, ನಾನು ಲಿಂಗವಂತನೂ ಕೂಡ ಅಲ್ಲ, ನಾವೊಬ್ಬ ಭವಿಯದೀನಿ. ನೀಲಾಂಬಿಕೆ ತಾಯಿಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳನ್ನ ಕದಿಬೇಕಾಗಿತ್ತು ಅಂತಂದ್ರ ಮೊದಲನ ಅವ್ರು ಮನೆಯಾಗ ಹೋಗಬೇಕು. ಮನೆಯಾಗ ಹೋಗ್ಬೇಕಾಗಿತ್ತು ಅಂತಂದ್ರೆ ಕೊರಳಾಗ ಲಿಂಗ ಬೇಕು. ಹೆಂಗ್ ಮಾಡ್ಲಿ ಅಂತ ಅತ್ತ ಇತ್ತ ನೋಡ್ದ. ಹಾದ್ಯಾಗ ಒಂದು ಇಟ ಕಲ್ಲು ಬಿದ್ದಿತ್ತು. ಆ ಕಲ್ಲು ತಗೊಂಡ ಒಂದು ಕೆಂಪು ವಸ್ತ್ರಕ್ಕೆ ಹಿಂಗೆ ಬಿಗದ ಅದಕ್ಕೆ ತನ್ನ ಕೊಳ್ಳಾಗ ಕಟ್ಕೊಂಡು ಬಿಟ್ಟ. ಹಾದ್ಯಾಗ ಬಿದ್ದಿರ್ತಕ್ಕಂಥ ಒಂದು ಕಲ್ಲ ಕೆಂಪು ವಸ್ತ್ರದಾಗ ಕಟ್ಟಿ ತನ್ನ ಕೊಳ್ಳಾಗ ಕಟ್ಕೊಂಡ. ಸಾಲಿನೊಳಗೆ ನಿಂತ್ಕೊಂಡ. ಹಡಪದಪ್ಪಣ್ಣವರು ಲಿಂಗಾಯತಿನೋ ತಮ್ಮ ಅಂತ ಕೇಳ್ತಿದ್ರು. ಅವ್ರು ತೋರಿಸ್ತಿದ್ರು, ಒಳಗೆ ಬಿಡ್ತಿದ್ರು. ಇವನು ಹಿಂಗೆ ತೋರಿಸ್ದ. ಲಿಂಗಾನ ಇರಬೇಕು ಅಂತ ತಿಳ್ಕೊಂಡು ನಡೆಯೋ ತಮ್ಮ ಒಳಗಂದ್ರು ಹಡಪದಪ್ಪಣ್ಣವರು. ಬಸವಣ್ಣನ ಮಹಾಮನೆ ಅಂತಂದ್ರೆ ಏನು? ಗುರು ಲಿಂಗ ಜಂಗಮರಿಂದ ತುಂಬಿ ತುಳುಕ್ತಿತ್ತು ಬಸವಣ್ಣನ ಮಹಾಮನೆ. ಆನಂದವಾಗಿ ಪ್ರಸಾದ ಮಾಡ್ದ. ಮಧ್ಯಾಹ್ನದ ಪ್ರಸಾದ ಆತು. ಪ್ರಸಾದ ಆದ ನಂತರ ಎಲ್ಲಿ ಬಸವಣ್ಣನವರು ಕೋಣೆ ಎಲ್ಲಿ ಅದ, ಬಸವಣ್ಣವರು ಎಲ್ಲಿ ಇರ್ತಾರ ಏನು ಅಂತ ತಿಳ್ಕೊಂಡು ಎಲ್ಲ ಅಡ್ಡಾಡಿ ತಿಳ್ಕೊಂಡ. ರಾತ್ರಿ ಪ್ರಸಾದನೂ ಕೂಡ ಅಲ್ಲೇ ಮಹಾಮನಿಯೊಳಗ ಮಾಡ್ದ. ಅಲ್ಲೇ ಮಲ್ಕೊಂಡ. ಯಾವಾಗ ರಾತ್ರಿ 12-1 ಗಂಟೆ ಆತೋ, ಎಲ್ಲರೂ ಮಲ್ಕೊಂಡು ಬಿಟ್ಟಿದ್ರು.
ಕಳ್ಳ ಹೆಜ್ಜೆಯನ್ನು ಇಡ್ತಾ 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 ಅಂತೂ ಬಸವಣ್ಣನವರ ಅಂತಃಪುರಕ್ಕೆ ಬಂದ ಕಳ್ಳನಾಗಿರ್ತಕ್ಕಂಥ ಭದ್ರ. ಬಸವಣ್ಣನವರ ಆ ಶಯನ ಕೋಣೆ, ಮಲಗತಕ್ಕಂಥ ಕೋಣೆ ಹತ್ತಿರ ಬಂದು ನೋಡ್ತಾನ. ಸಣ್ಣ ದೀಪ ಉರಿತಾ ಇತ್ತು. ಮಂಚದ ಮೇಲೆ ಬಸವಣ್ಣನವರು ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿಯವರು ಮಲ್ಕೊಂಡಿರ್ತಕ್ಕಂಥ ಸಂದರ್ಭ. ಹತ್ತಿರ ಬಂದ ನೀಲಾಂಬಿಕೆಯ ಕಿವಿಯಲ್ಲಿ ಇರ್ತಕ್ಕಂಥ ಆ ಓಲೆಗಳು ಮಿರಿ 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 ಮಿಂಚಾಕತ್ತಿದ್ದು. ನೋಡ್ತಾನ ಕಳ್ಳ, ನನ್ನ ಹೆಂಡತಿ ಆಶಾ ಮಾಡೋದ್ರೊಳಗೆ ತಪ್ಪಿಲ್ಲ. ಯಾಕೆ? ನಾನು ಇಲ್ಲಿ ತನಕ ಅನೇಕ ಆಭರಣಗಳನ್ನು ನೋಡಿನಿ, ಇಂಥ ಚಂದ ಆಭರಣನ ಎಂದು ನೋಡೇ ಇಲ್ಲ ಅಂತ ತಿಳ್ಕೊಂಡು ಹಗರ್ಕ ಒಂದು ಬಿಚ್ಕೊಂಡ, ಇನ್ನೂ ಒಂದು ಹಗರ್ಕ ಬಿಚ್ಕೊಂಡ. ಯಾವಾಗ ಕಿವಿಯಾಗಿರ್ತಕ್ಕಂಥ ಎರಡು ಆ ಬೆಂಡೋಲೆಗಳನ್ನು ಬಿಚ್ಕೊಂಡು ಬಂದಿದ್ರೆ ಮುಗ್ದ ಹೋತಿತ್ತು. ಆ ದೀಪದ ಬೆಳಕಿನೊಳಗ ಕೊಳ್ಳಾಗ ಹಾಕಿಕೊಂಡಿರ್ತಕ್ಕಂಥ ಮಾಂಗಲ್ಯ ಮಂಗಲ ಸೂತ್ರ ಮಿರಿ 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 ಮಿಂಚಾಕತ್ತಿತ್ತು. ಇದೊಂದು ಯಾಕೆ ಬಿಡ್ಬೇಕಂದ ಅವ ಕಳ್ಳ. ಇದೊಂದು ಕದ್ದ ಬಿಡ್ಬೇಕು ಅಂತ ತಿಳ್ಕೊಂಡು ಕೊಳ್ಳಾಗ ಕಟ್ಕೊಂಡಿರ್ತಕ್ಕಂಥ ಆ ತಾಳಿಯನ್ನ ಹಗರ್ಕ ಹಿಂಗ ಬಿಚ್ಕೊಳ್ಳಾಕತ್ತಿದ್ದ. ಎಚ್ಚರ ಆಗಿಬಿಡ್ತು ನೋಡ್ರಿ. ಯಾರಿಗೆ? ನೀಲಮ್ಮಗ ಎಚ್ಚರ ಆಗಿಬಿಡ್ತು. ಕಣ್ಣು ತೆರೆದು ನೋಡ್ತಾಳ, ಕಳ್ಳ ಅದನ. ಕಳ್ಳ 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 ಅಂತ ಜೋರಾಗಿ ಕೂಗಿ ಬಿಟ್ಲು. ಪಕ್ಕದಲ್ಲೇ ಮಲಗಿಕೊಂಡಿರ್ತಕ್ಕಂಥ ಬಸವಣ್ಣವರಿಗೆ ಎಚ್ಚರ ಆತು. ಎಲ್ಲದನ ನೀಲ ಕಳ್ಳ? ಹಿಂದ 4 ಹೆಜ್ಜೆ ಹಿಂದ ಸರದು ಥರ 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 ಅಂತ ನಡ್ಕೊಂತ ನಿಂತಿದ್ದ. ಯಾರ ಕೈಯಾಗ ಸಿಕ್ಕಾನ? ಕಲ್ಯಾಣದ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣನವ್ರ ಕೈಯಾಗ ನೇರವಾಗಿ ಸಿಕ್ಕನ. ಇನ್ನು ಮುಗ್ದ ಹೋತು ನನ್ನ ಜೀವನ, ಇನ್ನು ಗಲ್ಲು ಶಿಕ್ಷೆ ವಿಧಿಸ್ತಾರ ಬಸವಣ್ಣವರು ಅಂತ ತಿಳ್ಕೊಂಡು ಹೆದರಿ ಗಡಗಡ ಅಂತ ನಡ್ಕೊಂತ ನಿಂತಾನ. ನೀಲ ಎಲ್ಲದನ ಕಳ್ಳ ಅಂತ ತಿಳ್ಕೊಂಡು ಕೇಳಿದ ತಕ್ಷಣ ನೋಡ್ರಿ ಇಲ್ಲೇ ಅದನ್ನ ನೋಡ್ರಿ, ನಡಗಕತ್ತನ್ನ ನೋಡ್ರಿ ಅಂತ ತಿಳ್ಕೊಂಡು ಯಾವಾಗ ನೀಲಾಂಬಿಕೆ ಹೇಳಿದಳೋ ಬಸವಣ್ಣನವರು ಆ ಕಳ್ಳನನ್ನ ನೋಡ್ತಾರ. ಹಣಿ ಮ್ಯಾಲ ವಿಭೂತಿ ಅದ, ಕೊರಳಾಗ ಲಿಂಗ ಅದ. ಕೊರಳಾಗಿರ್ತಕ್ಕಂಥ ಲಿಂಗವನ್ನ ನೋಡಿರ್ತಕ್ಕಂಥ ಬಸವಣ್ಣವ್ರ ಅಂತಾರ, ಒಡನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ದೆನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು, ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೊಡೆ, ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ. ಏನು ನೀಲ, ನಿನ್ನ ನನ್ನ ಅರ್ಧಾಂಗಿ ಅಂತ ತಿಳ್ಕೊಂಡಿದ್ದೆ, ನನ್ನ ಧರ್ಮಪತ್ನಿ ಅಂತ ತಿಳ್ಕೊಂಡಿದ್ದೆ. ಆದ್ರ ನಾ ತಿಳ್ಕೊಂಡಿದ್ದು ಸುಳ್ಳು ಮಾಡದಿಯಲ್ಲ ನೀಲ ನೀನು. ನಮ್ಮ ಮನೆಗೆ ಬಂದಿರತಕ್ಕಂಥವನು ಕಳ್ಳ ಅಂತ ಅಪವಾದ ಕೊಟ್ಟಿದಿ. ಯಾರಿಗೆ? ಒಬ್ಬ ಜಂಗಮನಿಗೆ. ನೋಡು, ಆತನ ಹಣಿ ಮೇಲೆ ವಿಭೂತಿ ಅದ, ಕೊರಳಾಗ ಲಿಂಗು ಅದ. ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲ ಸಂಗಮನಾಥನೆಂಬ ಭಾವ ಬಸವಣ್ಣಂಗೆ. ಎಷ್ಟು ಮುಗ್ಧ ಬಸವಣ್ಣ, ಎಂತ ಭಕ್ತಿ ಬಸವಣ್ಣ ಅಂತಂದ್ರ ಹಣಿ ಮ್ಯಾಲ ವಿಭೂತಿ, ಕೊರಳಾಗ ಲಿಂಗ ಇದ್ರೆ ಸಾಕು, ಅವ ಬೆಕ್ಕಾದವ ಇರ್ಲಿ, ಅವ ಸಾಕ್ಷಾತ್ ಕೂಡಲ ಸಂಗಮನಾಥ ಅಂತ ತಿಳ್ಕೊಳ್ತಿದ್ದ ಬಸವಣ್ಣ. ಯಾವಾಗ ತನ್ನ ಹೆಂಡತಿ ಅವನಿಗೆ ಕಳ್ಳ ಅಂತ ತಿಳ್ಕೊಂಡು ಕೈ ಮಾಡಿ ತೋರಿಸಿದಳು, ಕಳ್ಳನಿಗೆ ಬೈಲಿಲ್ಲ ಬಸವಣ್ಣವರು. ಯಾರಿಗೆ ಬೈದ್ರು? ತನ್ನ ಹೆಂಡತಿಗೆ ಬೈಯಕತ್ತಾರ. ಏನಂತ? ಒಡ ನಿರ್ದ ಸತಿ ಎಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ದೆನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು, ನಿನ್ನ ನನ್ನ ಧರ್ಮಪತ್ನಿ ಸಹಧರ್ಮಿಣಿ ಅರ್ಧಾಂಗಿ ಅಂತ ನಂಬಿದ್ದೆ, ಆದ್ರೆ ಸುಳ್ಳಾತು. ಯಾರನ್ನು ನೀನು ಕಳ್ಳ ಅಂತ ತಿಳ್ಕೊಂಡು ಕರಿಯಕತ್ತಿದಿ, ಆತ ಕಳ್ಳ ಅಲ್ಲ, ಆತ ಕಳ್ಳ ಅಲ್ಲ. ಕಳ್ಳನ ಮನೆಗೊಬ್ಬ ಬಲುಗಳ್ಳ. ಕಳ್ಳರು ಅವ ಅಲ್ಲ, ನಾವು ಕಳ್ಳರು. ಯಾಕ? ಯಾವುದೇ ಆಭರಣ ಆಗಲಿ, ಸಿರಿ ಆಗಲಿ, ಸಂಪತ್ತಾಗಲಿ ನಮಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಅವಶ್ಯಕತೆಗಿಂತ ಹೆಚ್ಚಿಗೆ ನಾವು ಇಟ್ಕೊಂಡಿದ್ದೆ ಆದ್ರೆ ನಾವು ಕಳ್ಳರಾಗ್ತೀವಿ. ಅದಕ್ಕೆ ಕಳ್ಳ ಅವ ಅಲ್ಲ, ನಾವು ಕಳ್ಳರು. ಅದಕ್ಕೆ ಏನು ಬೇಡ್ತಾನ ಅದು ಕೊಟ್ಟು ಬಿಡು. ಯಾಕ? ಬಂದಿರತಕ್ಕಂಥವನು ಜಂಗಮ, ಆತ ಸಾಕ್ಷಾತ್ ಕೂಡಲ ಸಂಗಮ ಅಲ್ರಿ. ಕೊಳ್ಳಾಗಿರ್ತಕ್ಕಂಥ ತಾಳಿ ಬಿಚ್ಕೊಳ್ಳಾಕತ್ತಿದ್ದ ಅವ ಕಳ್ಳ ಇದ್ದಿದ್ದೇ ನಿಜ. ನೋಡ್ರಿ, ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳು ಆತನ ಕೈಯೊಳಗ ಅದಾವ ನೋಡ್ರಿ ಅಂತ ತಿಳ್ಕೊಂಡು ಹೆಂಡತಿ ಹೇಳಿದ್ರು ಕೂಡ ಕೇಳಲಿಲ್ಲ ಬಸವಣ್ಣ. ಏನು?
ಕೊಳ್ಳಾಗಿರ್ತಕ್ಕಂಥ ತಾಳಿಯನ್ನು ಬಿಚ್ಕೊಳ್ಳಕತ್ತಿದ್ದ. ಕೊಟ್ಟು ಬಿಡು ಆ ತಾಳಿನೂ ಕೂಡ ಮೊದಲು ಕೊಟ್ಟು ಬಿಡು. ಅಲ್ರಿ, ಅದು ನನ್ನ ಸೌಭಾಗ್ಯದ ಸಂಕೇತ. ತಾಳಿ ಹೆಂಗ ಕೊಡಾಕ ಬರ್ತದ? ನಾನಾ ಜೀವಂತ ಅದೀನಿ ಅಲ್ಲ, ಆ ತಾಳಿ ತಗೊಂಡು ಏನು ಮಾಡ್ತಿ ಅಂತಾರ ಬಸವಣ್ಣವ್ರು. ನೋಡ್ರಿ, ನಾನಾ ಜೀವಂತ ಅದೀನಿ, ನಿನ್ನ ಕಣ್ಣಿದ್ರ ತಾಳಿ ತಗೊಂಡು ಏನು ಮಾಡ್ತಿ? ಜಂಗಮ ಅಪೇಕ್ಷೆ ಮಾಡ್ಯಾನ ಅಂತಂದ್ರ ಸಾಕ್ಷಾತ್ ಸಂಗಮನಾಥ ಅಪೇಕ್ಷೆ ಮಾಡ್ದಂಗ ಕೊಟ್ಟು ಬಿಡು ಅಂತಾರ ಬಸವಣ್ಣವರು. ಯಾವಾಗ ಬಸವಣ್ಣನವರು ತನಗ್ ಬೈಯುವುದು ತನಗ್ ಬಡಿಯುವುದು ಬಿಟ್ಟು ತನ್ನ ಹೆಂಡತಿಗೆ ಬೈಯಾಕತ್ರೋ ಆವಾಗ ಕಳ್ಳನ ಮನಸ್ಸು ಪರಿವರ್ತನೆ ಆಗಿಬಿಡ್ತು. ಶಿವ, ನಾ ಎಂಥವ್ರ ಮನೆಗೆ ಕಳ್ಳತನ ಮಾಡಕ್ಕೆ ಬಂದೆ? ಭಕ್ತಿ ಭಾಂಡಾರಿ ಬಸವಣ್ಣನ ಮನೆಗೆ ನಾನು ಕಳ್ಳತನ ಮಾಡಕ್ಕೆ ಬಂದೆ. ನನ್ನ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ. ನಾನು ಈ ಕ್ಷಣದಲ್ಲಿ ನಾನು ಸತ್ತು ಹೋಗಬಾರ್ದಾಗಿತ್ತೆ ಅಂತ ತಿಳ್ಕೊಂಡು ಓಡೋಡಿ ಬಂದು ಬಸವಣ್ಣನವರ 2 ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಯಪ್ಪ ಬಸವಣ್ಣ, ನಿನ್ನ ಹೆಂಡತಿಗೆ ಬೈಬೇಡಪ್ಪ, ನೀಲಮ್ಮ ತಾಯಿಗೆ ಬೈಬೇಡಪ್ಪ, ಅವಳು ಹೇಳಿದ್ದ ನಿಜ. ನಾ ಯಾವ ಜಂಗಮನೂ ಅಲ್ಲ, ಸಂಗಮನಾಥನೂ ಅಲ್ಲ, ನಾನೊಬ್ಬ ಕಳ್ಳ ಇದ್ದಿದ್ದೇ ನಿಜ. ಲಿಂಗ ಇಲ್ಲದವರಿಗೆ ನಿನ್ನ ಮನೆಯೊಳಗ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದಿರತಕ್ಕಂಥ ಕಲ್ಲನ್ನ ಕೊರಳಾಗ ಕಟ್ಟಿಕೊಂಡು ಬಂದಿರತಕ್ಕಂಥ ಪಾಪಿ ನಾನು. ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಕಲ್ಲ ಹಿಂಗ ಬಿಚ್ಚಿ ಬಸವಣ್ಣನಿಗೆ ಹಿಂಗ ತೋರ್ಸಾಕ ಹೋದಾಗ ಏನಾಗಿತ್ತು ಅಂತಂದ್ರ ಆ ಕಲ್ಲು ಹೋಗಿ ಲಿಂಗ ಆಗಿತ್ತು. ಅರಬಿಯಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಆ ಕಲ್ಲನ್ನ ಬಿಚ್ಚಿ ನೋಡು ಇದು ಕಲ್ಲದ ಅಂತ ತಿಳ್ಕೊಂಡು ತೋರ್ಸಾಕ ಹೋದಾಗ ಕಲ್ಲೇನಾಗಿತ್ತು ತಂಗಿ? ಲಿಂಗವಾಗಿತ್ತು. ಯಾಕ? ಬಸವಣ್ಣನವರ ದೃಷ್ಟಿ ಆ ಕಲ್ಲಿನ ಮೇಲೆ ಬೀಳೋದೇ ತಡ ಕಲ್ಲ ಲಿಂಗವಾಗಿ ಪರಿವರ್ತನೆಯಾಗಿತ್ತು. ಯಾಕ? ಬಸವಣ್ಣ ಪಂಚಪರುಷದ ಬಸವಣ್ಣ, ಪಂಚಪರುಷಗಳನ್ನ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥ ಬಸವಣ್ಣ ಮನಸ್ಸಿನೊಳಗೆ ಏನು ಸಂಕಲ್ಪ ಮಾಡ್ತಾನ ಅದು ಆಗಬೇಕು. ಯಾವಾಗ ಕಲ್ಲು ಹೋಗಿ ಲಿಂಗು ಆಗಿತ್ತು ಆವಾಗ ಬಸವಣ್ಣವ್ರಂತಾರ, ಯಪ್ಪ ಎಂಥ ಮಹಾನುಭಾವಪ್ಪ ನೀನು, ಎಂಥ ಪುಣ್ಯಾತ್ಮಪ್ಪ ನೀನು. ಹಾದಿಯಲ್ಲಿ ಬಿದ್ದಿರತಕ್ಕಂಥ ಒಂದು ಕಲ್ಲನ್ನ ಲಿಂಗ ಅಂತ ಕಟ್ಕೊಂಡು ಬಂದಿಯಲ್ಲಪ್ಪ, ನಿಜವಾಗಲೂ ಕೂಡ ನೀನು ಬಹಳ ದೊಡ್ಡವ, ನಿಜವಾಗಲೂ ಕೂಡ ನೀನು ಜಂಗಮ ಸ್ವರೂಪವೇ. ಎಷ್ಟೋ ಜನ ಕೊಳ್ಳಾಗಿರ್ತಕ್ಕಂಥ ಲಿಂಗುವನ್ನೇ ಕಲ್ಲ ಅಂತ ತಿಳ್ಕೊಂಡಿರುವಾಗ ನೀ ಕಲ್ಲನ ಲಿಂಗ ಅಂತ ತಿಳ್ಕೊಂಡಿಯಲ್ಲೋ, ನೀ ಧನ್ಯಪ್ಪ, ನೀ ಧನ್ಯ, ನೀ ದೊಡ್ಡವ. ಬಸವಣ್ಣವ್ರು ಹೇಳೋದು ಖರೆ ಅದೇನಿಲ್ರಿಪ್ಪ. ನಾವೆಷ್ಟೋ ಜನ ಹೆಂಗದೀವಿ, ಕೊಳ್ಳಾಗಿರ್ತಕ್ಕಂಥ ಲಿಂಗುವನ್ನೇ ಕಲ್ಲ ಅಂತ ತಿಳ್ಕೊಂಡಿವಿ ನಾವು. ಹೆಸರಿಗೆ ಮಾತ್ರ ಲಿಂಗಾಯತರು, ಲಿಂಗಾಯತರು. ಹೌದೇನಿಲ್ರಿಪ್ಪ? ಶರಣರ ಬಹಳ ಲಕ್ಷ ಕೊಟ್ಟು ಕೇಳ್ರಿಪ್ಪ ನೀವು ಈ ಮಾತ, ಬಹಳ ಲಕ್ಷ ಕೊಟ್ಟು ಕೇಳ್ರಿ ಈ ಮಾತ. ಲಿಂಗಾಯತರು ಅಂತಂದ್ರೆ ಒಂದು ಸಮಯದೊಳಗೆ ಅತ್ಯಂತ ಶ್ರೀಮಂತ ಜನಾಂಗ. ಅದು ನಮ್ಮ ಕರ್ನಾಟಕ ಆಗಿರ್ಬಹುದು, ಮಹಾರಾಷ್ಟ್ರದ ಈ ಗಡಿಭಾಗ ಆಗಿರ್ಬಹುದು. ಲಿಂಗಾಯತರು ಅಂತಂದ್ರ ಒಂದು ಶ್ರೀಮಂತ ಜನಾಂಗ ನಾವೆಲ್ಲರೂ ಕೂಡ. ಯಾಕ? ಲಿಂಗವನ್ನ ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯನ್ನ ಪೂಜೆ ಮಾಡಿ 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 ಆ ಸಂಪತ್ತನ್ನು ಒಲಿಸಿಕೊಂಡವರು ನಾವು ಲಿಂಗಾಯತರು. ಆದ್ರೆ ಇವತ್ತು ಲಿಂಗಾಯತರೆಲ್ಲ ತಮ್ಮ ಹೊಲ ಮನಿ ಆಸ್ತಿ ಅಂತಸ್ತುಗಳನ್ನ ಮಾರಿ 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 ಬಡವರಾಗಕತ್ತಾರ. ಯಾಕ ಅಂತಂದ್ರ ಯಾವಾಗ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಗಳು ನಾವು ಗೂಟಕ್ಕೆ ಹಾಕಿದ್ವ್ಯೋ ನಮ್ಮಲ್ಲಿ ಇರ್ತಕ್ಕಂಥ ಸಿರಿ ಸಂಪತ್ತು ಆ ಲಕ್ಷ್ಮಿ ನಮ್ಮನ್ನು ಕೈ ಬಿಟ್ಟಳ್ರಿಪ್ಪ. ಮೊನ್ನೆ ಹೇಳಿನಲ್ಲ, ಜ್ಞಾನ ಮೂಲ ಗುರು ಸೇವೆ ಎಂಬೇನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೇನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೇನು, ಅಜಗಣ್ಣ ತಂದೆ ನೀ ಸಾಕ್ಷಿಯಾಗಿ ಅಂತ ತಿಳ್ಕೊಂಡು ಮುಕ್ತಾಯಕ್ಕ ಹೇಳ್ತಾಳೆ ಈ ಮಾತಾ. ತಮ್ಮ, ಲಿಂಗ ಅಂತಂದ್ರ ಕೇವಲ ನಿನ್ನ ಅರಿವಿನ ಕುರುಹು ಅಂತ ಅಷ್ಟೇ ತಿಳ್ಕೊಬೇಡಪ್ಪ. ಲಿಂಗ ಅಂತಂದ್ರ ಅದೊಂದು ದೊಡ್ಡ ಸಂಪತ್ತಪ್ಪ. ಲಿಂಗ ಅಂತಂದ್ರ ಅದೊಂದು ದೊಡ್ಡ ಐಸಿರಿ. ಲಿಂಗ ಅಂತಂದ್ರ ಅದು ಲೌಕಿಕ ಮತ್ತು ಅಲೌಕಿಕ ಎರಡೂ ಸಂಪತ್ತನ್ನ ಕೊಡತಕ್ಕಂಥ ಒಂದು ದೊಡ್ಡ ಸಾಧನ ಅಪ್ಪ. ಅದಕ್ಕೆ ನೀವು ಹೆಸರಿಗೆ ಲಿಂಗಾಯತರಾಗಕ್ಕೆ ಹೋಗ್ಬೇಡ್ರಿ, ನಿಜವಾದ ಲಿಂಗಾಯತರಾಗ್ರಿ. ತಂಗಿ, ನಿಮಗೊಂದು ಮಾತು ಕೇಳ್ತೀನಿ, ಹೇಳ್ತೀರಿ? ಅವ ವಿದ್ಯಾ ಇದ್ದವನಿಗೆ ಏನಂತ ಕರೀತಾರೆ ತಂಗಿ? ವಿದ್ಯಾವಂತ, ಹೌದಲ್ಲವ? ಬುದ್ಧಿ ಇದ್ದವನಿಗೆ ಬುದ್ಧಿವಂತ, ಗುಣ ಇದ್ದವನಿಗೆ ಗುಣವಂತ, ಸಿರಿ ಇದ್ದವನಿಗೆ ಶ್ರೀಮಂತ, ಲಿಂಗ ಇದ್ದವನಿಗೆ ಲಿಂಗವಂತ. ಮತ್ತು ಕೊರಳಾಗ ನೀವು ಲಿಂಗನ ಹಾಕೊಂಡಿಲ್ಲ ಅಂದ ಬಳಕ ನಿಮಗೆ ಲಿಂಗಾಯತರ ಅಂತೇಳಿ ಹೆಂಗೆ ಕರಿಬೇಕ್ರಪ್ಪ ನಾವು?
ಈಗ ನೋಡ್ರಿ, ಒಬ್ಬ ಕ್ರಿಶ್ಚಿಯನ್ ಎಲ್ಲಿ ಆದ್ರೂ ಕೂಡ ಸತ್ತ ಅಂತಂದ್ರೆ ಅವ್ರು ಬಂಧು ಬಾಂಧವರು ಯಾರು ಇದ್ದಿದ್ದಿಲ್ಲ ಅಂತಂದ್ರೆ ಅವ್ರ ಕೊಳ್ಳಾಗ ಕ್ರಾಸ್ ಇರ್ತದ. ಇವ ಕ್ರಿಶ್ಚಿಯನ್ ಇದ್ದಂಗದನ, ಈ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಅವ್ನ ಮಣ್ಣು ಮಾಡ್ರಿ ಅಂತಾರ. ಒಬ್ಬ ಇಸ್ಲಾಂ ಧರ್ಮದವ ಯಾವಾದ್ರೂ ಕೂಡ ಸತ್ನು ಅಂತಂದ್ರ ಓಹೋ ಇವ ಇಸ್ಲಾಂ ಧರ್ಮದವ ಅದನ, ಇವನಿಗೆ ಆ ಧರ್ಮದ ಪ್ರಕಾರ ಇವನಿಗೆ ನೀವು ಮಣ್ಣು ಮಾಡ್ರಿ ಅಂತ ಹೇಳಂತಾರ. ಒಂದು ಲಿಂಗಾಯತನ ಒಂದು ಶವ ಸಿಕ್ತು, ಅದು ಅನಾಥವಾಗಿ ಬಿದ್ದಿತ್ತು ಅಂತಂದ್ರ ಅವ ಲಿಂಗವಂತ ಅಂತೇಳಿ ಹೆಂಗ ಗುರ್ತು ಹಿಡಿಬೇಕು ನಾವು? ಒಳಗ ಲಿಂಗ ಇದ್ರ ಓಹೋ ಇವ ಲಿಂಗವಂತದನಪ್ಪ, ಲಿಂಗವಂತ ಧರ್ಮದ ಪ್ರಕಾರ ಒಬ್ಬ ಧರ್ಮ ಗುರುಗಳನ್ನು ಕರೆಸಿ ಆ ಪದ್ಧತಿ ಪ್ರಕಾರ ನೀವು ಮಣ್ಣು ಮಾಡ್ರಿ ಅಂತ ಹೇಳಂತಾರ. ಮತ್ತೆ ಇನ್ನ ಕೊರಳಾಗ ಲಿಂಗನ ಇಲ್ಲ ಅಂತಂದ್ರೆ ಹೆಂಗ ಮಾಡ್ಬೇಕು ಅವನ ಮಣ್ಣ? ಯಾವಾಗ ನಮ್ಮ ಲಿಂಗವಂತರು ಲಿಂಗ ಕಾಣೋದು ಅಂತಂದ್ರೆ ಹುಟ್ಟಿದ 5 ದಿವಸಕ್ಕೆ ಏನು ಐದೇಶಿ ಅಂತ ಮಾಡ್ತಾರಲ್ಲ, ಹೌದಲ್ರಿವ? ಅವಾಗ ಮಾತ್ರ ಅವನು ಕೊಳ್ಳಾಗ ಲಿಂಗ ಕೂಸಿದ್ದಾಗ. ಮುಂದವ 8 ವರ್ಷಕ್ಕೆ ದೀಕ್ಷಾ ಅಯ್ಯಾಚಾರ ಮಾಡ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ. ಮತ್ತವ ಲಿಂಗ ಕಾಣೋದು ಯಾವಾಗ? ಮತ್ತವಮ್ಮ ಸತ್ತಾಗ, ಹೌದೇನಿಲ್ಲ? ಸತ್ತಾಗ. ಅದು ಅವನು ಕೊಳ್ಳಾಗ ಲಿಂಗ ಇದ್ದಿದ್ದಿಲ್ಲ ಅಂತಂದ್ರೆ, ಅಥವಾ ಅವ್ರ ಮನ್ಯಾಗ ಲಿಂಗ ಇದ್ದಿದ್ದಿಲ್ಲ ಅಂತಂದ್ರೆ ನೋಡ್ರಿಯೋ ತಮ್ಮ ಯಾರೇ ಕೊಳ್ಳಾಗಿದ್ರು ನೋಡ್ರಿಯೋ ಕಟ್ಟಿ ಮಣ್ಣು ಮಾಡೋನು. ಈ ಪರಿಸ್ಥಿತಿ ಬಂದದ ತಮ್ಮ. ಒಂದು ಮಾತು ಹೇಳ್ತೀನಿ ಕೇಳ್ರಿ, ಒಂದು ಕತಿ ಹೇಳ್ತೀನಿ ಕೇಳ್ರಿ ನಿಮಗೆ. ಒಬ್ಬ ಬ್ಯಾಟಿಗಾರ, ಒಬ್ಬ ಬೇಡ್ರವ ಬ್ಯಾಟಿಗಾರವ ಇವತ್ತು ಹುಲಿನ ನಾ ಇವತ್ತು ಹೊಡಿಬೇಕು ಅಂತ ತಿಳ್ಕೊಂಡು ಕಾಡಿಗೆ ಹೋದ ಅಂತ. ಇವತ್ತು ಹುಲಿನ ಕೊಲ್ಲಬೇಕು. ಘೋರವಾಗಿರ್ತಕ್ಕಂಥ ಅರಣ್ಯ, 100 ಹುಲಿ ಇರ್ತಕ್ಕಂಥ ಅರಣ್ಯ. ಕಾಡಿಗೆ ಹೋದ, ಹುಲಿನ ಬೇಟೆ ಆಡಬೇಕು ಅಂತೇಳಿ ಹೋದ. ಘೋರವಾಗಿರ್ತಕ್ಕಂಥ ಕಾಡ ಮಧ್ಯದೊಳಗ ನುಗ್ಗದ. ಎದುರಿಗೆ ಒಂದು ಹುಲಿ ಬಂದೇ ಬಿಡ್ತು. ಯಾವಾಗ ಎದುರಿಗೆ ಒಂದು ಹುಲಿ ಬಂದು ಬಿಡ್ತು, ಆ ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಹಾಕೊಂಡಿರ್ತಕ್ಕಂಥ ಹಿಂಗ ಬಂದೂಕ ತೆಗಿಬೇಕು ಅಂತನ ಬಂದೂಕ ಮರ್ತ ಬಂದ್ಬಿಟ್ಟ. ನೀವು ಮನ್ಯಾಗ ಯಾವಾಗ ಬಂದೂಕ ಮನ್ಯಾಗ ಮರ್ತ ಬಂದಿನಿ ಅನ್ನೋದು ಗೊತ್ತಾತು, ಎದಿ ಝಲ್ ಅಂತೆ ಒಂದು. ಯಾಕ? ನಾರ ಅದಕ್ಕೆ ಕೊಲ್ಲಬೇಕು ಒಂದು, ಇಲ್ಲಾದ್ರೆ ಅದು ನನ್ನ ಕೊಲ್ತದ. ಹೆಂಗ ಮಾಡ್ಬೇಕು ಅಂತ ತಿಳ್ಕೊಂಡು ಗಾಬರಿ ಆಗಿಬಿಟ್ಟ, ಥಂಡ ಹೊಡೆದು ಬಿಟ್ಟ. ಕೈ ಹಿಂಗ ಕಿಶೆ ಮೇಲೆ ಹೋತು. ಏನೋ ಕಾಗದ ಇದ್ದಂಗಿತ್ತು. ತೆಗೆದು ನೋಡ್ತಾನ ಕಿಶಾದಾಗಿಂದ ಕಾಗದ. ಏನಿತ್ತದು? ಆ ಬಂದೂಕಿನ ಲೈಸೆನ್ಸ್ ಇತ್ತು. ಏನಿತ್ತು ತಂಗಿ? ಬಂದೂಕಿನ ಲೈಸೆನ್ಸ್ ಇತ್ತು. ಆ ಲೈಸೆನ್ಸ್ ಕೈಯಾಗ ತಗೊಂಡವನ ಆ ಹುಲಿಗೆ ತೋರಿಸ್ತಾನ. ಏ ಹುಲಿ, ಈ ಕಡೆ ಬರಬೇಡ, ಬಂದಿ ಅಂದ್ರೆ ನಾನು ನಿನಗೆ ಸುಟ್ಟ ಬಿಡ್ತೀನಿ, ನೋಡು ನನ್ನ ಕೈಯಾಗ ಲೈಸೆನ್ಸ್ ಅದ. ಲೈಸೆನ್ಸ್ ಅನ್ಸ್ತದ ಅದು? ಅವಾಗ ಆ ಹುಲಿ ಅಂತದ, ಏ ಬುದ್ಧಿಗೇಡಿ, ಏ ಮೂರ್ಖ, ಆ ಲೈಸೆನ್ಸ್ ತಗೊಂಡು ಏನು ಮಾಡ್ತೀಯೋ? ಆ ಲೈಸೆನ್ಸ್ ನನಗೆ ಸುಡುವುದಿಲ್ಲ, ಬಂದೂಕೆಲ್ಲ ಐತಿ ತೋರಿಸು ಅಂದ್ರೆ ನಾ ಓಡಿ ಹೋಗ್ತೀನಿ ಅಂತ ಹೇಳಿ ತಿಳ್ಕೊಂಡು ಆ ಹುಲಿ ಅಂತದಂತ. ಹಂಗ ಈ ಲಿಂಗಾಯತ ಅನ್ನೋದು ಇದೊಂದು ಲೈಸೆನ್ಸ್ ಇದ್ದಂಗದ. ಎದಿ ಮ್ಯಾಲಿನ ಲಿಂಗ ಅದು ಬಂದೂಕ ಇದ್ದಂಗದ ತಂಗಿ. ಎದಿ ಮ್ಯಾಲ ಲಿಂಗ ಬೇಕ್ರಿಪ್ಪ. ಸುಮ್ಮ ಲಿಂಗಾಯತ ಧರ್ಮದೊಳಗೆ ಹುಟ್ಟಿವೆ ಅನ್ನೋದು ಒಂದೇ ದೊಡ್ಡ ಸ್ತನಿಕೆ ಆಗಿಬಿಟ್ಟದ ನಮ್ಮ ಲಿಂಗಾಯತರಿಗೆ. ಗುರುವಿನ ಮ್ಯಾಲ ಭಕ್ತಿ ಇಲ್ಲ, ಲಿಂಗದ ಮ್ಯಾಲ ನಿಷ್ಠೆ ಇಲ್ಲ, ಜಂಗಮನ ಮ್ಯಾಲ ಪ್ರೇಮನೇ ಇಲ್ಲ. ಇನ್ನು ಪಾದೋದಕ ಪ್ರಸಾದ ಅಂತೂ ಬಹಳ ದೂರದ ಮಾತು. ಏನ ತಂಗಿ, ಹಣಿ ತುಂಬ ಯಾವಾಗಲೂ ವಿಭೂತಿ ಇರಬೇಕವಾ ಅಂತ ತಿಳ್ಕೊಂಡು ಒಂದು ತಂಗಿಗೆ ನಾನು ಹೇಳಿದೆ. ದಿವಸ ಕಾಲೇಜಿಗೆ ಹೋಗ್ತಿದ್ದಳು. ಯವ್ವ ಹಣಿ ತುಂಬ ವಿಭೂತಿ ಹಚ್ಕೊಂಡು ಹೋಗ ತಂಗಿ, ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳೋದಿಲ್ಲ ಯವ್ವ ಅಂತಂದೆ. ಇಲ್ರಿ ಅಪ್ಪರ, ನಾ ಹಣಿ ಮೇಲೆ ವಿಭೂತಿ ಹಚ್ಕೊಂಡು ನಡೆದ್ನಿ ಅಂತಂದ್ರು ಬಂದಳು ನೋಡೋಳು, ಶರಣಮ್ಮ ಬಂದಳು ನೋಡಂತ ತಿಳ್ಕೊಂಡು ಆಡ್ತಾರ್ರಿ. ಹೆಂಗವ ಹಿಂಗಾದ್ರ? ಇವತ್ತು ಇಸ್ಲಾಂ ಧರ್ಮದ ಹೆಣ್ಮಕ್ಳು ಹೊರಗೆ ಹೋಗಬೇಕಾಗಿತ್ತು ಅಂತಂದ್ರೆ ಬುರ್ಕ ಹಾಕೊಂಡು ಹೋಗ್ತಾರ. ಅವ್ರಿಗೆ ನಾಚಿಕೆ ಬರೋದಿಲ್ಲೇನು? ಒಬ್ಬ ಬ್ರಾಹ್ಮಣರವ ಕೊಳ್ಳಾಗ ಜನಿವಾರ ಹಾಕೊಳ್ತಾನ, ಅಭಿಮಾನ ಪಡ್ತಾನ. ಒಬ್ಬ ಇಸ್ಲಾಂ ಧರ್ಮದವ ತಲೆ ಮೇಲೆ ಟೊಪಿಗೆ ಹಾಕೊಳ್ತಾನ, ನಮಾಜ್ ಮಾಡ್ತಾನ, ಖುರಾನ್ ಓದ್ತಾನ, ಜಕಾತ್ ಕೊಡ್ತಾನ, ಮಕ್ಕಾ ಮದೀನಾಕ್ಕೆ ಹೋಗ್ತಾನ. ಯಾಕ? ತನ್ನ ಧರ್ಮ ಅಂತಂದ್ರೆ ಅವನಿಗೆ ಅಷ್ಟು ಪ್ರೀತಿ. ಎಲ್ಲ ಧರ್ಮದವರು ತಮ್ಮ ಧರ್ಮವನ್ನ ಅಷ್ಟೊಂದು ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಅವರು ತಮ್ಮ ಆಚಾರ ವಿಚಾರವನ್ನ ಮಾಡ್ತಾ ಅದಾರ. ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಹಣಿ ತುಂಬ ವಿಭೂತಿ ಹಚ್ಕೋಬಾರ್ದು? ಒಳಾಗ ರುದ್ರಾಕ್ಷಿ ಯಾಕೆ ಹಾಕೋಬಾರ್ದು? ಲಿಂಗ ಯಾಕೆ ಕಟ್ಕೊಳ್ಬಾರ್ದು? ಯಾಕೆ ಗುರುವಿನ ಮಟ್ಟಕ್ಕೆ ಬರಬಾರ್ದು? ಗುರುವಿನಿಂದ ಯಾಕೆ ಉಪದೇಶ ತಗೊಳ್ಬಾರ್ದು?
ಯಾಕ ಅಂತಂದ್ರ ತಂಗಿ ನಾವು ಮೈಗಳ್ರಾಗಿ ಬಿಟ್ಟಿವಿ. ಬರೇ ಉಣ್ಣೋದು, ಅವ್ರ ಹಂಗಾತ್ ಇವ್ರ ಹಂಗಾತ್ ಆಕಿದ ಹಂಗಾತ್ ಇಕ್ಕಿದ ಹಂಗ ಅಂತ ತಿಳ್ಕೊಂಡು ಬರೇ ಮಾತಾಡೋದು. ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡುವಂಗಿಲ್ಲ, ಆ ಮಕ್ಕಳಿಗೂ ಕೂಡ ಆಚಾರ ಇಲ್ಲ, ವಿಚಾರ ಇಲ್ಲ, ಏನು ಕೇಳಬೇಡ. ಶಿವ ಶಿವ ಶಿವ. ಗುರು ಅನ್ನೋದು ಒಂದು ಭಕ್ತಿ ಭಾವ ಇಲ್ಲ, ಹಿರಿಯರು ಅನ್ನೋದು ಭಕ್ತಿ ಭಾವ ಇಲ್ಲ. ಎಷ್ಟು ಹೊರಟಾಗಕತ್ತಾರ ನಮ್ಮ ಜನ ಅಂತಂದ್ರೆ ಕೇಳಬಾರ್ದು ತಂಗಿ. ಯಾಕೆ ಸಮಾಜದೊಳಗೆ ನಾವು ಸ್ವಾಮಿಗಳಾಗಿ ಓಡಾಡ್ತೀವಿ. ನಾವು ಬೇರೆ ಧರ್ಮದವರು ಹೆಂಗದಾರ, ನಮ್ಮ ಧರ್ಮದವರು ಹೆಂಗದಾರ ಅಂತ ತಿಳ್ಕೊಂಡು ನಿತ್ಯವೂ ಕೂಡ ನೋಡ್ತೀವಿ, ಅನೇಕ ಘಟನೆಗಳನ್ನು ಕಾಣ್ತೀವಿ. ಒಮ್ಮೊಮ್ಮ ಮನಸ್ಸಿಗೆ ಬಹಳ ಕೆಟ್ಟ ಅನಿಸ್ತದ. ಯಾಕರ ನಾವು ಲಿಂಗಾಯತರ ಪಟ್ಟಿಯೊಳಗೆ ಹುಟ್ಟಿದ್ವಿಯಪ್ಪ? ಯಾಕೆ? ಅಭಿಮಾನ ಇಲ್ಲ, ಅಭಿಮಾನ ಇಲ್ಲ. ಅಭಿಮಾನ ಬೇಕ್ರಿಪ್ಪ. ಲಿಂಗಾಯತ ಅಂದ್ರೆ ಇದನ್ನು ಸಾಮಾನ್ಯ ತಿಳ್ಕೊಂಡಿರೇನು? ಬಸವಾದಿ ಪ್ರಮುಖರು, ರೇಣುಕಾದಿ ಪಂಚ ಆಚಾರ್ಯರು, ಹಾನಗಲ್ಲು ಕುಮಾರ ಶಿವಯೋಗಿಗಳಂಥವ್ರು, ಅಥಣಿ ಮುರುಗೇಂದ್ರ ಶಿವಯೋಗಿಗಳಂಥವ್ರು, ಬೀಳೂರು ಗುರುಬಸವ ಸ್ವಾಮಿಗಳಂಥವ್ರು, ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳಂಥವ್ರು ಎಂಥೆಂಥ ತಪಸ್ವಿಗಳಾಗ್ಯಾರ, ಎಂಥೆಂಥ ಮಹಾತ್ಮರಾಗ್ಯಾರ. ಯಾವ ರೀತಿಯಾಗಿ ಹಾನಗಲ್ಲು ಕುಮಾರ ಶಿವಯೋಗಿಗಳು ಈ ಸಮಾಜಕ್ಕೆ, ಈ ಸಮಾಜದ ಉದ್ಧಾರದ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಾರ ತಂಗಿ. ಅದಕ್ಕೆ ನಮ್ಮ ಧರ್ಮದ ಬಗ್ಗೆ ಕೂಡ ನಮಗೆ ಅಭಿಮಾನ ಬೇಕ್ರಿ ಬಾ. ಇಲ್ಲಿ ಬಸವಣ್ಣನವರು ಎಂಥ ಪುಣ್ಯಾತ್ಮಪ್ಪ ನೀನು. ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನ ನೀ ಲಿಂಗ ಅಂತ ಕಟ್ಕೊಂಡು ಬಂದಿ ಅಂದ ಬಳಕ ನಿಜವಾಗಲೂ ಕೂಡ ನೀ ಸಂಗಮನಾಥ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವ್ರು ಅಂದ್ರೋ ಮನಸ್ಸು ಪರಿವರ್ತನೆಯಾತು. ಮನಸ್ಸು ಪರಿವರ್ತನೆಯಾಗಿ ಯಪ್ಪಾ ಬಸವಣ್ಣ, ನಾನು ನಿಜವಾಗ್ಲೂ ಕಳ್ಳ ಇದ್ದಿದ್ದು ನಿಜಾನೇ, ಆದ್ರೆ ಇವತ್ತು ನಿನ್ನ ದರ್ಶನದಿಂದ, ಇವತ್ತು ನಿನ್ನ ಈ 4 ಒಳ್ಳೆಯ ನುಡಿಗಳಿಂದ ನಾನು ಕೂಡ ಕಲ್ಯಾಣದೊಳಗ ಒಬ್ಬ ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬದುಕ್ತೀನಿ ಅಂತ ತಿಳ್ಕೊಂಡು ಆ ಭದ್ರ ಎಂಬತಕ್ಕಂಥ ಕಳ್ಳನ್ನು ಕೂಡ ಶರಣನಾಗಿ ಕಲ್ಯಾಣದೊಳಗ ಬದುಕದ ಎಂಬತಕ್ಕಂಥ ಇತಿಹಾಸ ನಾವು ಕಲ್ಯಾಣದ ಇತಿಹಾಸದಿಂದ ತಿಳ್ಕೊಳ್ತೀವಿ ಎಂಬಲ್ಲಿಗೆ ಇವತ್ತು ಹೆಚ್ಚಿಗೆ ಹೇಳೋದಿಲ್ಲ ನಾನು.